ನಮಸ್ಕಾರ. ಕಟ್ಟಪ್ಪ ಅಂತ ಹೇಳಿ ನಾವು ಮಾನವಿಲಿಂದ. ನಮ್ಮ ತಾಯಿಯವರು ಗಂಗಮ್ಮ 58 1 ವರ್ಷ ಆಯ್ತು ಮೇಡಮ್. ಸಾರ್ ಹತ್ರ ತೋರ್ಸಕ್ ಹೋಯ್ದ್ವಿ, ಎದೆ ಉರಿತದ ಅಂತ ಹೇಳಿದ್ರು. ಒಂದ್ 2-3 ತಿಂಗಳ ತೋರಿಸಿದ್ವಿ. ಆ ನಂತರ ಸಾರು ಇದು MRI ಸ್ಕ್ಯಾನಿಂಗ್ ಮಾಡ್ಸಂದ್ರು. ಮಾಡಿಸಿದ್ಮೇಲೆ ಇದು ಹಿಂಗ ಅಂತ ಹೇಳಿದ್ಮೇಲೆ ನಾವು ಮೆಡಿಸಿನ್ ತಗೊಂಡ್ವಿ ಬೇರೆ ಕಡೆ. ಆದ್ರೂ ಅದು ಏನ್ ಮಾಡ್ಲಿಲ್ಲ. ನಾವ್ ಹಿಂಗೆ ಫೋನಲ್ಲಿ ನೋಡ್ಕೊಂಡು ಪುನರ್ಜನ್ಮ ಹಾಸ್ಪಿಟಲ್ ಅಂತ ಹೇಳಿ ಇದು ಮಾಡಿದಕ್ಕೆ ನಾವು ಇಲ್ಲಿ ಬಂದ್ವಿ. ನಾನು ನೋಡಿದ ಪೇಷಂಟ್ ಹೆಸರು ಗಂಗಮ್ಮ ಅಂತ, ಏಜ್ 55 years. ಇವ್ರಿಗೆ CA ಈಸೋಫೇಗಸ್ ಆಗಿದೆ. ಸ್ಟಾರ್ಟಿಂಗ್ ಅಲ್ಲಿ ಇವ್ರಿಗೆ ಊಟ ಮಾಡಕ್ ಆಗ್ತಿರಲಿಲ್ಲ, ಅಂದ್ರೆ ಡಿಸ್ಫೇಜಿಯಾ ಅಂತ. ಆಮೇಲೆ ತುಂಬಾ ಜನರಲೈಸ್ಡ್ ವೀಕ್ನೆಸ್, ಎಲ್ಲೂ ಸ್ವಲ್ಪ ಓಡಾಡಕ್ಕೂ ಆಗ್ತಿರ್ಲಿಲ್ಲ, ನಿಶಕ್ತಿ ಇತ್ತು. ಸೊ ಈ ತರ ಸಿಂಪ್ಟಮ್ಸ್ ಬರ್ತಿತ್ತು. ಇವ್ರಿಗೆ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆದಾಗ ಅವ್ರಿಗೆ ಸರ್ಜರಿ ರೆಫರ್ ಮಾಡಿದ್ರು. ಸೊ ಪೇಷಂಟ್ ಸರ್ಜರಿ ವಿಲ್ಲಿಂಗ್ ಇರ್ಲಿಲ್ಲ. ತುಂಬಾ ಕಡೆ ಸರ್ಚ್ ಮಾಡಿದ್ರು, ನಂಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಬೇಕು ಅಂತ. ಆಗ ನಮ್ಮ ಹಾಸ್ಪಿಟಲ್ ಯೂಟ್ಯೂಬ್ ಅಲ್ಲಿ ನೋಡಿ ನಮ್ಮ ಹಾಸ್ಪಿಟಲ್ ವಿಸಿಟ್ ಮಾಡಿ ಕನ್ಸಲ್ಟೇಷನ್ ತಗೊಂಡಿದ್ದಾರೆ. 45 ದಿನ ಮೆಡಿಸಿನ್ ತಗೊಂಡಲ್ಲಿದ್ದು ಸ್ವಲ್ಪ ಪರವಾಗಿಲ್ಲ ಮೇಡಮ್. ಉಸಿರು ಬಂದಾಗ್ತಿತ್ತಂತ, ಊಟ ಹೋದ್ರೆ ಒತ್ತಿಗೆ ಅಂತ ಹೋಗೋದು, ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತಿತ್ತು ಮೇಡಮ್. ಅದೆಲ್ಲ ತೋರಿಸಿದಾಗ ಎದೆ ಉರಿತದ ಅನ್ನೋದಕ್ಕೆ ಅದು ತೋರಿಸಿ ಎಲ್ಲ ಇದು ಮಾಡಿದ್ಮೇಲೆ ಕ್ಯಾನ್ಸರ್ ಅಂಬದು ಗೊತ್ತಾದ್ಮೇಲೆ ನಾವು ಇದು ಮಾಡಿದ್ವಿ. ಅನ್ನನಾಳ ಕ್ಯಾನ್ಸರ್ ಮೇಡಮ್. ಎಲ್ಲಡಿಕೆ ಅಕ್ಕಿಂತಿದ್ರು, ಆದ್ರೆ ಕಡಿಮೆ ಮೇಡಮ್. ಅವ್ರ ಮನೆಯಲ್ಲಿ ತಂದೆ ಅವ್ರಿಗೆ ಇತ್ತು ಮೇಡಮ್. ಅವ್ರು ಬೇರೆ ಯಾರಿಗಿದ್ದಿಲ್ಲ. ಯೂಶಲಿ ಈ ತರ ಕ್ಯಾನ್ಸರ್ಸ್ ಬರೋವಂಥದ್ದು ತುಂಬಾ ಸ್ಮೋಕಿಂಗ್ ಮಾಡೋವಂಥವ್ರಿಗೆ, ಇಲ್ಲ ಆಲ್ಕೋಹಾಲ್ ತಗೊಳೋವಂಥವ್ರಿಗೆ, ಇಲ್ಲ ಅಕಿಲೇಶಿಯಾ ಕಾರ್ಡಿಯಾ ಅಂತ ಒಂದು ಕಂಡೀಷನ್ ಬರುತ್ತೆ, ಇಲ್ಲ GERD ಅಂದ್ರೆ ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಅಂತ, ಅಂದ್ರೆ ಪದೇ ಪದೇ ಎದೆ ಉರಿ ಬರುವಂತದ್ದು, ಅದಕ್ಕೆ ಪ್ರೊಲಾಂಗ್ ಗ್ಯಾಸ್ಟ್ರೈಟಿಸ್ ಆಗಿರುವಂತದ್ದು. ಸೊ ಈ ತರ ಕಂಡೀಷನ್ ಇದ್ದಾಗ ಅವ್ರು ಇಂಪ್ರಾಪರ್ ಟ್ರೀಟ್ಮೆಂಟ್ ತಗೊಂಡಾಗ ಅದು ಟ್ರೀಟ್ಮೆಂಟ್ ಸರಿಗೆ ಸಕ್ಸಸ್ ಆಗಿಲ್ಲ ಅಂದ್ರೆ ಅದು ಕ್ಯಾನ್ಸರ್ಗೆ ಟರ್ನ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ. ನಾವು ಫೋನಲ್ಲಿ ನೋಡಿದ್ವಿ ಮೇಡಮ್, ಪುನರ್ಜನ್ಮ ಅಂತೇಳಿ ಹಿಂಗೆ ತಿಳ್ಕೊಂಡ್ವಲ್ಲ. ಇಲ್ಲಿ 4ನೇ ಸ್ಟೇಜ್ ಇದ್ದವ್ರು ಕಡಿಮೆ ಆಗ್ತದ ಅಂತ ಹೇಳಿದ್ರಲ್ಲ, ಹಂಗಾಗಿ ನಾವು ವಿಸಿಟ್ ಮಾಡಿದ್ವಿ. ಅವಾಗ ಸ್ವಲ್ಪ ಬಹಳ ಕಠಿಣ ಇತ್ತು ಮೇಡಮ್. ಈಗ ಪರವಾಗಿಲ್ಲ. ಪೇಷಂಟ್ ನಮ್ಮ ಹಾಸ್ಪಿಟಲ್ ಬರೋಕ್ಕಿಂತ ಮುಂಚೆ ತುಂಬಾ ವೀಕ್ ಆಗಿದ್ರು ಅಂಡ್ ಊಟ ಮಾಡಕ್ ಆಗ್ತಿರ್ಲಿಲ್ಲ. ಊಟ ಮಾಡ್ಬೇಕು ಅಂದ್ರೆ ಸುಮಾರು 1 hour 1.5 hour ತಗೊಂತಿದ್ರು ಒಂದು ಮೀಲ್ಗೆ. ಮತ್ತೆ ಊಟ ಸರಿಗೆ ಹೋಗ್ತಿರ್ಲಿಲ್ಲ, ಒಳಗಡೆ ಬರೀ ಲಿಕ್ವಿಡ್ ಡಯಟ್ ಅಲ್ಲಿ ಇದ್ರು. ಸೊ ಈ ತರ ಸಿಂಪ್ಟಮ್ಸ್ ಇತ್ತು. ಅವಾಗಿ ಹೋಗಿ ಸ್ವಲ್ಪ ಪರವಾಗಿಲ್ಲ, ಊಟ ಹೋಗ್ತದೆ. ನೀರು ಕುಡಿದ್ರು ಒತ್ತಿಗೆ ಅಂತ ಹೋಗಲ್ಲ ಅಂತ. ಅವಾಗ ನೀರು ಕುಡಿದ್ರು ಒತ್ತದ ಅಂತಿದ್ರು. ಇವಾಗ ನೀರು ಕುಡಿದ್ರು ಪರವಾಗಿಲ್ಲ ಮೇಡಮ್. ಅವಾಗ ಸ್ವಲ್ಪ ಹಾಸಿಗೆ ಹಿಡಿದ್ರು, ಇವಾಗ ಸ್ವಲ್ಪ ಎದ್ದು ಓಡಾಡ್ತಾರೆ ಮೇಡಮ್. ಈಗ ಪೇಷಂಟ್ ನಮ್ಮ ಹತ್ರ ಬಂದು 1.5 month ಆಗಿದೆ. ಅವ್ರಿಗೆ ಈಗ ಪ್ರೆಸೆಂಟ್ ಅವ್ರು ಹೇಳ್ತಿರೋದು ಊಟ ಮಾಡಕ್ ಆಗ್ತಿದೆ, ಸಾಲಿಡ್ ಫುಡ್ಸ್ ತಗೊಂತಿದ್ದಾರೆ ಅಂಡ್ ವೀಕ್ನೆಸ್ ಕೂಡ ಕಡಿಮೆ ಆಗಿದೆ, ಅವ್ರ ಕೆಲಸ ಅವ್ರು ಮಾಡ್ಕೊಳೋ ತರ ಆಗಿದೆ ಅಂತ ಹೇಳ್ತಿದ್ದಾರೆ. ಎನರ್ಜಿ ಬಂದಿದೆ, ಅಂದ್ರೆ ಮೀನ್ಸ್ ಧಾತು ಪೋಷಣ ಆಗಿದೆ. ಸೊ ಈ ತರ ಎಲ್ಲ ಆಗಿ ಅವ್ರ ಕ್ಯಾನ್ಸರ್ ನ ನ್ಯಾಚುರಲ್ ಆಗಿ ಅವ್ರ ಬಾಡಿನೇ ಅದನ್ನ ಡಿಸ್ಟ್ರಾಯ್ ಮಾಡೋ ತರ ಎಫೆಕ್ಟಿವ್ ಆಗಿದೆ. ಇವತ್ತು ಮಾಡಿಸಿದ್ವಿ ಮೇಡಮ್. ಅದರಲ್ಲಿ ಇವಾಗಿಯೂ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿ ಸಾರ್ ಹೇಳಿದ್ರು. ಡಾಕ್ಟರ್ಸ್ ಅದೇ ಇನ್ನೊಂದು 2 ತಿಂಗಳ 3 ತಿಂಗಳ ಆದ್ಮೇಲೆ ಮತ್ತೊಂದು ಸ್ಕ್ಯಾನ್ ಮಾಡಿಸಿ ಅವಾಗ ಈಗ ಸದ್ಯ ಮೆಡಿಸಿನ್ ವೈರ್ ಅಂತ ಹೇಳಿದಾರೆ ಮೇಡಮ್. ಪರವಾಗಿಲ್ಲ ಅಂತ ಹೇಳಿದಾರೆ ಸಾರ್. ಅದೇ ಹೇಳಿದಾರೆ, ಆರಾಮಿದ್ದಾರೆ. ಟ್ರೀಟ್ಮೆಂಟ್ ಫಸ್ಟ್ ಟೈಮ್ ತಗೊಂಡಾಗ ಒಂದು 4-5 ದಿನ ಸ್ವಲ್ಪ ಉಸಿರು ಹಿಡ್ಕನ್ನೋದು ಆ ತರ ಆಗ್ತಿತ್ತು ಅಂತ ಮೇಡಮ್. ಆಮೇಲೆ ಬರ್ತಾ ರೂಢ ಬಿದ್ದಂಗೆ ಪರವಾಗಿಲ್ಲ, ಚೆನ್ನಾಗಿ 45 ದಿನ ಮುಗಿತು ಮೇಡಮ್. ಪೇಷಂಟ್ಗೆ ಆಫ್ಟರ್ 1.5 month ಒಂದು ಪೆಟ್ ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದ್ದೆ. ಬರ್ತಾ ಪೆಟ್ ಸ್ಕ್ಯಾನ್ ಮಾಡಿಸ್ಕೊಂಡ್ ಬಂದಿದ್ರು. ಅದರಲ್ಲಿ ಸ್ವಲ್ಪ ಟ್ಯೂಮರ್ ಸೈಜ್ ಕಡಿಮೆ ಆಗಿದೆ ಅಂತ ಬಂದಿದೆ. ಪೇಷಂಟ್ಗೆ ಟ್ಯೂಮರ್ ಕಡಿಮೆ ಆಗ್ತಿದ್ದಂಗೆ ಅವ್ರಷ್ಟು ಊಟ ಮಾಡೋ ಕೆಪಾಸಿಟಿ ಚೆನ್ನಾಗುವಂಥದ್ದು, ಯಾವುದೇ ಅಬ್ಸ್ಟ್ರಕ್ಷನ್ ಇಲ್ಲದೆ ಇರುವಂಥದ್ದು, ವಾಕಿಂಗು, ಅವ್ರ ಕೆಲಸ ಅವ್ರು ಮಾಡ್ಕೊಳೋ ತರ ಸ್ಟ್ರೆಂತ್ ಬರುವಂಥದ್ದು, ಈ ತರ ಎಲ್ಲ ಸಿಂಪ್ಟಮ್ಸ್ ಗೊತ್ತಾಗುತ್ತೆ ಅವ್ರಿಗೆ. ಈಗಲೂ ಕೂಡ ಪೇಷಂಟ್ ಫಾಲೋ ಅಪ್ ಅಲ್ಲಿ ಇದ್ದಾರೆ. ಸೊ ಇನ್ನ ಕಂಟಿನ್ಯೂ ಮಾಡಿ ಅಂತ ನಾನು ಸಜೆಸ್ಟ್ ಮಾಡಿದ್ದೀನಿ. ಥ್ಯಾಂಕ್ ಯು.